ದೇವರ ಹಾಕಿ ನೀರು ಹಾಕೊಂಡಿದ್ದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಾನಿವತ್ತು ನಿಮ್ಮ ಜೊತೆಗೆ ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡೇನಂತಂದ್ರೆ, ಅದು ನಿಮಗೆ ಗೊತ್ತಾಗಿರ್ಬೇಕು. ಮಗು ಕಕ್ಕೊಳ್ಳೋದು ತಾಯಿಯ ಒಂದು ಊಟದ ಕಾರಣದಿಂದ ಅಂಥೇಳಿ ಅಂತಿರ್ತಾರಲ್ಲ, ಅದ್ರ ಒಂದು ವಿಚಾರ ಬಗ್ಗೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಯಾಕೆ ಅನ್ನಿಸ್ತು ನಂಗೆ ಆ ರೀತಿ ಶೇರ್ ಮಾಡ್ಕೋಬೇಕಂತ ಯಾಕೆ ಅನ್ನಿಸ್ತು ಅಂತಂದ್ರೆ, ಈಗ ಎಷ್ಟೋ ಜನ ನ್ಯೂ ಬೋರ್ನ್ ಮಾಮ್ಸ್ ಇರ್ತಾರೆ. ಅವರಿಗೆಲ್ಲ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಇರ್ತೈತಿ. ಅದು ಆ ರೀಸನ್ ಹೌದಾ ಅಥವಾ ಅಲ್ಲ, ಅಂದ್ರೆ ನಾವು ಊಟ ಮಾಡೋದ್ರಿಂದ ಮಗು ಕಕ್ಕೊಳ್ಳೋದು ಖರೇನಾ ಅಥವಾ ಸುಳ್ಳ? ಹಾಗಂದ್ರೆ ನಾನು ಯಾವ ರೀತಿ ಊಟ ಮಾಡಬೇಕು? ನಾವು ಹುಳಿ ತಿನ್ನೋದ್ರಿಂದ ಮಗುಗೆ ಆಗಿ ಬರೋದಿಲ್ಲ, ವಾಂತಿ ಮಾಡ್ತೈತಿ, ಕಕ್ಕೊಂತೈತಿ ಅಂತ ಈ ರೀತಿ ಒಂದು 1000 ಪ್ರಶ್ನೆ ಇರ್ತಾವೆ ತಾಯಿಗಳಾದಂಥವ್ರಿಗೆ. ಯಾಕಂದ್ರೆ ಅವ್ರು ಪೂರ್ತಿ ಒಂದು ಕನ್ಫ್ಯೂಷನ್ನಾಗನೇ ಇರ್ತಾರಂತ ಹೇಳ್ಬೋದು. ಒಂದು ನ್ಯೂ ಬಾರ್ನ್ ಮಾಮ್ಸ್ ಏನಿರ್ತಾರಲ್ಲ, ಅವರು ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಇರ್ತಾರೆ. ಮಗುನ ಯಾವ ರೀತಿ ನೋಡ್ಕೋಬೇಕು, ಮಗುನ ಅಷ್ಟಲ್ಲ ನಮ್ಮನ್ನು ಯಾವ ರೀತಿ ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಮೇಲೇ ಪೂರ್ತಿ ಮಗು ಡಿಪೆಂಡ್ ಇರ್ತೈತೆ ಅವಾಗಂತೂ. ಈಗ ಯಾಕಂದ್ರೆ ಅದಕ್ಕೆ ನಾವು 6 ತಿಂಗಳವರೆಗೂ ಎದೆ ಹಾಲು ಬಿಟ್ಟೆ ಬೇರೆ ಏನು ಫುಡ್ ಕೊಡೋಂಗಿಲ್ಲ. ನಾವು ಈಗ ಆರಾಮಿದ್ರೆ ಮಗು ಆರಾಮಿರ್ತೈತಿ. ಆಮೇಲೆ ನಾವೇನು ಊಟ ಮಾಡ್ತೀವಿ ಅದ್ರ ಒಂದು ಪರಿಣಾಮ ಮಗು ಮೇಲೆ ಬೀರ್ತೈತಿ. ನಾವು ಕೆಮ್ಮಿದ್ರೆ ಮಗುಗೆ ನೆಗಡಿ ಬರ್ತೈತಿ, ನಮಗೆ ಜ್ವರ ಬಂದ್ರೆ ಮಗುಗೆ ಜ್ವರ ಬರ್ತೈತಿ. ನಾವು ಊಟ ಮಾಡೋದ್ರ ಮ್ಯಾಲೆ ಪೂರ್ತಿ ಮಗುಂದು ಹೆಲ್ತ್ ನಿಂತೈತಿ ಅಂಥೇಳಿ ಪೂರ್ತಿ ಕನ್ಫ್ಯೂಷನ್ ಆಗಿರ್ತಾರೆ. ಅದಕ್ಕೆ ನಾನು ಯಾವ ರೀತಿ ಊಟ ಮಾಡಬೇಕು, ಏನು ಊಟ ಮಾಡಬೇಕು ಅಂತ ಈ ರೀತಿಯಾಗಿ ಪೂರ ಕನ್ಫ್ಯೂಷನ್ ಆಗಿರ್ತಾರಂತಲೇ ಹೇಳ್ಬೋದು. ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸು ಯಾರಾದರೂ ನ್ಯೂ ಬಾರ್ನ್ ಮಾಮ್ ನೋಡಕತ್ತಿದ್ರು ಅಂದರೆ, ತಾಯಿಗಳು ನೋಡಕತ್ತಿದ್ರಿ ಅಂದ್ರೆ, ಅಥವಾ ಆ ರೀತಿ ಮನ್ಯಾಗ ಸಣ್ಣ ಮಕ್ಕಳು ಇರೋವಂಥವ್ರು ನೋಡತ್ತಿದ್ರಿ ಅಂದ್ರೆ ಒಂದು ಹೆಲ್ಪ್ ಆಗಲಿ ನಿಮಗೂ ಅಂಥೇಳಿ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ನಿಮ್ಗೆ ಅದರದ್ದು ಒಂದು ಒಪಿನಿಯನ್ ನಿಮ್ದು ಏನಾದರೂ ಇದ್ರೆ ಕಮೆಂಟ್ ಮೂಲಕ ನೀವು ಕೂಡ ನನಗೂ ತಿಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮಗೆ ಆಗದಂಥ ಎಕ್ಸ್ಪೀರಿಯನ್ಸ ಬೇರೆ ಇರ್ತೈತಿ, ಇನ್ನೊಬ್ರಿಗೆ ಆದಂಥ ಎಕ್ಸ್ಪೀರಿಯನ್ಸನ್ನ ಬೇರೆ ಇರ್ತೈತಿ. ಒಂದು ಮಗುನ ನೇಚರ್ ಇದ್ದಂಗೆ ಇನ್ನೊಂದು ಮಗುಂದು ನೇಚರ್ ಇರೋಂಗಿಲ್ಲ, ಒಂದು ತಾಯಿ ನೇಚರ್ ಇದ್ದಂಗೆ ಇನ್ನೊಂದು ತಾಯಿ ನೇಚರ್ ಇರೋಂಗಿಲ್ಲ. ಸೊ ಹಾಗಾಗಿ ಡಿಫ್ರೆಂಟಾಗಿರ್ತೈತಿ. ಆದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ಒಂದು ಹೆಲ್ಪ್ ಆಗಲಿ ತಾಯಿಗಳಿಗೆ. ಒಂದು ಸ್ವಲ್ಪ ಅವ್ರಿಗೂ ಕನ್ಫ್ಯೂಷನ್ನ ಯಾರಿಗಾದರೂ ಆ ರೀತಿ ಕನ್ಫ್ಯೂಷನ್ ಇತ್ತು ಅಂದ್ರೆ ಕ್ಲಿಯರ್ ಆಗಲಿ ಅಂಥೇಳಿ ಅನ್ನೋ ಒಂದು ಕಾರಣ ಅಷ್ಟೇ, ಮತ್ತೇನಿಲ್ಲ. ಸೊ ಹಾಗಾಗಿ ಈಗೇನು ಸಣ್ಣ ಮಕ್ಕಳು ಏನಿರ್ತಾವಲ್ಲ ರೀ, ಅವು ಕಕ್ಕೊಳ್ತಿರ್ತಾವೆ, ಭಾಳ ಕಕ್ಕೊಂತಿರ್ತಾವೆ. ಒಂದೊಂದು ಮಕ್ಳು ಏನು ಮಾಡ್ತಾವೆ, ಭಾಳ ಅಂದ್ರೆ ಭಾಳ ಕಕ್ಕೊಂತಿರ್ತಾವೆ. ಒಂದೊಂದು ಮಕ್ಕಳು ಅಷ್ಟೇನು ಕಕ್ತಿರಂಗಿಲ್ಲ, ಹೌದಾ? ಹಾಗಾಗಿ ಅದು ಮಕ್ಕಳದ್ದು ಒಂದು ನೇಚರ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂತಂದ್ರೆ, ತಾಯಿ ಓವರ್ ಫೀಡ್ ಮಾಡೋದ್ರಿಂದನೂ ಆ ರೀತಿ ಅಂತಲೇ ಹೇಳ್ಬೋದು. ಓವರ್ ಫೀಡಾಗಿ ಅಂದರೆ ಜಾಸ್ತಿ ಹಾಲು ಕುಡಿಸ್ತಿರ್ತೀವಿ, ಹೊಟ್ಟೆ ತುಂಬಿ ಆದಮೇಲೂ ನಾವು ಜಾಸ್ತಿ ಅವರಿಗೆ, ಈಗ ಯಾರೇ ಆಗಲಿ, ದೊಡ್ಡವರಾಗಲಿ ಸಣ್ಣ ಮಕ್ಕಳಾಗಲಿ, ನಮ್ಗೆ ಹೊಟ್ಟೆ ತುಂಬಿ ಆದಮೇಲೂ ನಾವು ಜಾಸ್ತಿ ಊಟ ಮಾಡಿದ್ವಿ, ಓವರ್ಲೋಡ್ ಅಂದ ತಕ್ಷಣ ಆಟೋಮೆಟಿಕ್ ವಾಮಿಟಿಂಗ್ ಆಗೇ ಆಕತಿ. ಸೊ ಅದೇ ರೀತಿ ಆ ಸಣ್ಣ ಕೂಸಿಗೆ ಆಕತಿ. ಈಗ ದೊಡ್ಡವ್ರಿಗೆ ಏನಂತಂದ್ರೆ ಬಾಯಿ ಇರ್ತೈತಿ, ಹೊಟ್ಟೆ ತುಂಬೈತಿ ಅಂತ ಗೊತ್ತಾಕತಿ, ಹಾಗಾಗಿ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ತೇವೆ, ಓಕೆ. ಬಟ್ ಸಣ್ಣ ಕೂಸಿದ್ದಾಗ ಅದಕ್ಕೆ ಹೊಟ್ಟೆ ತುಂಬೈತಿ ಇಲ್ಲ ಅಂಥೇಳಿ ತಿಳ್ಕೊಳ್ಳೋದು ತಾಯಿ ಆದಂಥಕ್ಕಿಗೆ ಗೊತ್ತಾಗಬೇಕು. ಅದು ಪಾಪ ಗೊತ್ತಾಗೋದಿಲ್ಲ. ಅದನ್ನು ನಾವು ತಾಯಿನ ಬ್ಲೇಮ್ ಮಾಡೋದು ಭಾಳ ತಪ್ಪಾಕತಿ. ಯಾಕಂತಂದ್ರೆ ಈಗ ಎಷ್ಟು ಜನ ಏನು ಮಾಡ್ತಿರ್ತಾರೆ, ಮಗುಗೆ ಹಾಲು ಸಾಲತ್ತಿಲ್ಲ
ಅದೊಂದು ಸ್ವಲ್ಪ ಅಳಾಕತ್ತಿ ಅಂತಂದ್ರೆ ಹಾಲು ಕುಡಿಸು ಅಂತ ಹೇಳ್ತಿರ್ತಾರೆ. ಮಗು ಒಂಚೂರು ಅಳಾಕತ್ರೂ ನೀ ಇದಕ್ಕೆ ಸರಿಯಾಗಿ ಹಾಲು ಕುಡ್ಸಾಕತ್ತಿಲ್ಲ, ಹಾಲು ಕುಡಿಸು ಅಂತ ಈ ರೀತಿ ಎಲ್ಲ ಹೇಳ್ತಿರ್ತಾರೆ. ಹಾಗಾಗಿ ತಾಯಿಗಳು ಏನು ಮಾಡ್ತಾರೆ, ಅದು ಅಳಾಕತ್ರ ಈ ರೀತಿ ಎಲ್ಲ ಅದು ಒಂದು ಸ್ವಲ್ಪ ಕಿರಿಕಿರಿ ಮಾಡಿದ್ರೂ ಅದಕ್ಕೆ ಹಾಲು ಕುಡ್ಸೋದು. ಅವಾಗಷ್ಟೇ ಕುಡ್ಸಿರ್ತಾರೆ ಅವ್ರು. ಅದು ಮತ್ತೆ ಕಿರಿಕಿರಿ ಮಾಡಾಕತ್ತಿ ಅಂತಂದ್ರೆ ಕುಡಿಸಿದ ಒಂದು 5 ನಿಮಿಷ ಆದ್ಮೇಲೆ ಮಾಡಾಕತ್ರೂ ಮತ್ತು ಹಾಲು ಕುಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಆ ಮಕ್ಕಳಿಗೆ ಮತ್ತು ಹೊಟ್ಟೆ ತುಂಬಿರ್ತೈತಿ, ಅದು ಓವರ್ ಫೀಡಾಗಿ ಅದು ವಾಮಿಟಿಂಗ್ ಆಗುವಂಥದ್ದು ಈ ರೀತಿ ಎಲ್ಲ ಆಕ್ಕಿರ್ತೈತಿ. ಆದ್ರೆ ಅದನ್ನು ಮನ್ಯಾಗೆಲ್ಲ ಆ ವಾಮಿಟ್ಗೆ ಅವ್ರು ಅದನ್ನು ಹೇಳೋಂಗಿಲ್ಲ. ಅವ್ರು ಹೇಳೋ ರೀಸನ್ ಏನಾಗಿರ್ತೈತಿ ಅಂತ ಹೇಳಿದ್ರೆ, ವಾಮಿಟಿಗೆ ತಾಯಿಗಳದ್ದು ತಪ್ಪನ್ನೋ ರೀತಿ ಹೇಳಿಬಿಡ್ತಾರೆ. ಏನಂತ ಹೇಳಿದ್ರೆ, ತಾಯಿಗಳು ಹುಳಿ ತಿನ್ನಕತ್ತಾರ ಅಂದ್ರೆ ಆಕೆದು ಊಟದಾಗ ಏನೋ ವ್ಯತ್ಯಾಸ ಆಗೈತಿ, ಊಟದಾಗ ಜಾಸ್ತಿ ಹುಳಿ ತಿಂತಾಳೆ, ಜಾಸ್ತಿ ಖಾರ ತಿಂತಾಳೆ, ಜಾಸ್ತಿ ಉಪ್ಪು ತಿಂತಾಳೆ, ಜಾಸ್ತಿ ನೀರು ಕುಡಿತಾಳೆ. ಅಂದ್ರೆ ಏನಂತಂದ್ರೆ ಆ ಮಗು ಕಕ್ಕೊಳ್ಳೋದು ಪೂರ್ತಿ ತಾಯಿಯ ಮೇಲೇ ಡಿಪೆಂಡ್ ಆಗೈತಿ ಅಂಥೇಳಿ ಅನ್ನೋ ರೀತಿ ಮಾತು ಬರ್ತಾವೆ. ಸೊ ಹಾಗಾಗಿ ನಾನು ತಾಯಿಗಳಿಗೆ ಹೇಳೋದೇನಂತಂದ್ರೆ, ನೀವು ಆ ರೀತಿ ಅವ್ರು ಏನಾದರೂ ಅಂದ್ರೆ ಫಸ್ಟ್ ನೀವು ನಿಮ್ಮ ಮಗುನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ನಾ ಏನು ತಿಂದ್ರೆ ಅದಕ್ಕೆ ಹಂಗಾಕತಿ ಅಂಥೇಳಿ. ಆದ್ರೆ ಅದ್ರ ಮ್ಯಾಲೆ ನನಗನ್ಸಿದ ಮಟ್ಟಿಗೆ ನಾವು ಒಂದು ಊಟ ಮಾಡೋದ್ರ ಮೇಲೆ ಅದಕ್ಕೆ ಕಕ್ಕೊಳ್ಳೋದಾಗಲಿ ಇದೆಲ್ಲ ಡಿಪೆಂಡ್ ಇರೋದಿಲ್ಲ ಅಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ನಮ್ಮ ಗುಬ್ಬಿ ಭಾಳ ಕಕ್ಕೊಂತಿದ್ಲು. ಒಂದೇ ಟೈಮಲ್ಲ ಆಕೆ ವಾಮಿಟ್ ಮಾಡೋದು, 6 ತಿಂಗಳ ತನಕನೂ ಆಕೆ ದಿನಕ್ಕೆ ಒಂದು 6ರಿಂದ 7 ಸರ್ತಿ ವಾಮಿಟ್ ಮಾಡ್ತಿದ್ಲು. ಅದು ಒಂದೊಂದು ಸಲ ಹಾಲು ಕುಡಿಸಿದ ತಕ್ಷಣ ಮಾಡ್ತಿದ್ಲು. ಅದು ಒಂದೊಂದು ಮಕ್ಕಳು 1 ಸಲ 2 ಸಲ ಮಾಡ್ತತೆ, ಅದು ಕಾಮನ್ ಇರ್ತೈತಿ. ಬಟ್ ಆಕೆಲ್ಲ 6ರಿಂದ 7 ಸಲ ಮಾಡ್ತಿದ್ಲು. ನಂಗೆ ಅದು ಭಾಳ ಅಂದ್ರೆ ಭಾಳ ಟೆನ್ಷನ್ ಆಕ್ಕಿತ್ತು. ಆದ್ರೆ ಏನಂದ್ರೆ ಏನಂತಂದ್ರೆ ನಾನು ಒಟ್ಟು ಹುಳಿ ತಿಂತಿದ್ದಿಲ್ಲ, ಗೊತ್ತೈತಿ, ಒಂದು ಚೂರು ಹುಳಿ ತಿಂತಿದ್ದಿಲ್ಲ. ಅದ್ರಾಗ ಈ ರೀತಿ ಕಕ್ಕೊಳ್ಳೋದು ಹೆಂಗೆ ಆಕಿದು ಕಂಟಿನ್ಯೂ ಆಗಾಕತ್ತಲ್ಲ 3 ತಿಂಗಳಿಂದ ಮತ್ತು ಕಂಟಿನ್ಯೂ 6 ತಿಂಗಳ ತನಕನೂ ಹೋತಲ್ಲ, ಅವಾಗಂತೂ ನಾನು ಇಷ್ಟು ಅವಾಯ್ಡ್ ಮಾಡಿದೆ ಅಲ್ಲ. ಹುಳಿ ಒಂದೇ ಅಂತಲ್ಲ, ಪೂರ್ತಿ ಊಟದ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹುಳಿ ತಿನ್ನಬಾರ್ದು, ಖಾರ ತಿನ್ನಬಾರ್ದು ಅಂಥೇಳಿ ಅಷ್ಟು ಊಟದ ಅಂತಂದ್ರೆ ಅಷ್ಟು ಕೇರ್ಫುಲ್ಲಾಗಿರ್ತಿದ್ದೆ, ಅಷ್ಟೆಲ್ಲ ಅವಾಯ್ಡ್ ಮಾಡ್ತಿದ್ದೆ. ಆ ರೀತಿ ಎಲ್ಲ ಮಾಡಿದ್ರೂ ಆಕೆ 6 ತಿಂಗಳವರೆಗೂ ಕಕ್ಕೊಳ್ಳೋದಕ್ಕಿದ್ದೆ ನಿಲ್ಲಲೇ ಇಲ್ಲ. ಅದರಿಂದ ಆಕೆಗೆ ಯಾವುದೇ ರೀತಿ ಏನಂತ ಹೇಳ್ತಾರೆ, ಯಾವುದೇ ರೀತಿ ಆಕೆಗೆ ಏನು ಪ್ರಾಬ್ಲಮ್ ಆಗಲೇ ಇಲ್ಲ, ಆರಾಮಾಗೇ ಇದ್ಲು. ಕಕ್ಕೊಂತಿದ್ಲು ಅನ್ನೋದೊಂದು ಬಿಟ್ಟರೆ ಆಕೆದು ಬೇರೆ ಏನು ಪ್ರಾಬ್ಲಮ್ ಇರಲಿಲ್ಲ, ಆರಾಮಾಗಿದ್ಲು. ಆದರೆ ಕಕ್ಕೊಂತಿದ್ಲು ಅಷ್ಟೇ. 6ರಿಂದ ಒಂದು 7 ಸರ್ತಿ ಒಂದು ದಿವ್ಸಕ್ಕೆ ಕಕ್ಕೊಂತಿದ್ಲು. ಬಟ್ ಅದರಿಂದ ಆಕೆಗೆ ಏನು ಪ್ರಾಬ್ಲಮ್ ಆಗಲಿಲ್ಲ, ಆರಾಮಾಗಿದ್ಲು. ವೇಟ್ ಗೇನೂ ಆಕ್ಕಿದ್ಲು, ಎಲ್ಲ ಆಕ್ಕಿತ್ತು. ಆದ್ರೇನ ಕಕ್ತಿದ್ಲು, ಅದೊಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ ಹಾಗಾಗಿ ತಾಯಿಗಳಿಗೆ ಏನಾದ್ರೆ ಮನ್ಯಾಗ ಮಗು ಕಕ್ಕೋದ್ರಿಂದ ನೀವು ಊಟ ಮಾಡತ್ತಿದ್ದ, ನೀವು ಹುಳಿ ತಿನ್ನಕತ್ತಿ, ಅದಕ್ಕೆ ಕಕ್ಕಾಕತ್ತೈತಿ, ನಾವು ಅವ್ರಿಗೆ ಹೇಳ್ತೀವಿ ಏನಂಥೇಳಿ. ಇಲ್ಲ ಅಂತ ಹೇಳಿದ್ರು ಅವ್ರು, ಇಲ್ಲ ನಿನ್ಗೆ ಅದು ರೂಢಿ ಐತಲ್ಲ ತಿಂದು ಅದಕ್ಕೆ ನೀ ತಿನ್ನತ್ತಿ, ಹಾಗಾಗಿ ಅದು ಹಂಗೆ ಮಾಡಾಕತ್ತೈತಿ ಅಂಥೇಳಿ ಬ್ಲೇಮ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವು ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ನೀವು ಊಟ ಮಾಡೋದ್ರಿಂದ ಮಕ್ಕಳ ಮೇಲೆ ಪೂರ್ತಿ ನಿಮ್ಮ ಒಂದು ಊಟ ಡಿಪೆಂಡ್ ಆಗಿರೋದಿಲ್ಲ. ನಿಮ್ಗೇನು ತಿನ್ಬೇಕು ಅನ್ನಿಸ್ತೈತಿ ಅದನ್ನು ತಿನ್ನಿರಿ, ಆದರೆ ಒಂದು ಲಿಮಿಟ್ ಒಳಗೆ ತಿನ್ನಿರಿ ಅಷ್ಟು. ಹುಳಿನ ಆತ, ಖಾರ ಆತ, ಅದನ್ನು ಜಾಸ್ತಿ ಒಂದು ಸ್ವಲ್ಪ ಬಾಣಂತಿಯರು ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ತೊಗೊಳ್ಳೋದು ಭಾಳ ಚಲೋ. ಮಗುಗೆ ಅಷ್ಟ ಅಂತಲ್ಲ, ನಮಗೂ ಕೂಡ ಅವಾಗಿನ ಒಂದು ಸಿಚುವೇಶನ್ ಒಳಗೆ ಹುಳಿ ಆಗಲಿ ಖಾರ ಆಗಲಿ ಜಾಸ್ತಿ ತಿನ್ನೋದನ್ನು ಅವಾಯ್ಡ್ ಮಾಡೋದು ಭಾಳ ಚಲೋ. ಅದರಿಂದ ಮಗು ಕಕ್ಕೊಳ್ತತಿ ಅನ್ನೋದಂತೂ ಸುಳ್ಳೋದೇನಿಲ್ಲ. ಯಾಕಂದ್ರೆ ನಾವು ಹುಳಿ ತಿಂತಿದ್ದೇನೆ ಇಲ್ಲ, ಸ್ವಲ್ಪ ಅಲ್ಲ, ನಾನು ತಿಂತಿದ್ದೇನೆ ಇಲ್ಲ. ಆದರೂ ಆಕೆ ಆ ರೀತಿ 6 ತಿಂಗಳ ತನಕನೂ ಕಕ್ಕೊತಿದ್ಲು. ಅದಕ್ಕೆ ಹೇಳತ್ತೀನಿ. ಮತ್ತು ಈಗ ಎಷ್ಟೋ ಜನ ಹೇಳ್ದಾಗ ಕೇಳಿದ್ರೆ, ನಾ ಹುಳಿ ತಿಂತಿದ್ದೆ ಆದರೂ ಮಗು ಕಕ್ಕೊತಿದ್ದಿಲ್ಲ ಅಂತ ಕೇಳಿದ್ದೂ ಐತಿ ನಾನು. ಸೊ ಹಾಗಾಗಿ ಯಾರು ಬಾಣಂತಿಯರು ತಿಂತಿರ್ತಾರೆ ತಾಯಿಗಳು, ಅವ್ರ ಮಕ್ಕಳು ಕಕ್ಕಲಾರದ ಎಕ್ಸಾಂಪಲ್ಲು ಐತಿ. ಯಾರು ಹುಳಿ ತಿನ್ನಂಗಿಲ್ಲ ಆ ಮಕ್ಕಳು ಜಾಸ್ತಿ ಕಕ್ಕುವಂಥ ಎಕ್ಸಾಂಪಲ್ಲೂ ಐತಿ. ಸೊ ಹಾಗಾಗಿ ತಾಯಿಗಳು ನೀವು ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ನ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ
ಬೇಕನ್ಸಿದ್ರೆ ಸ್ವಲ್ಪ ಪ್ರಮಾಣ ತೊಗೋರಿ. ಯಾಕಂದ್ರೆ ನಮ್ಮದು ಅವಾಗ ಹೊಟ್ಟೆ ಅಷ್ಟು ಭಾಳ ಸೂಕ್ಷ್ಮ ಆಗಿರ್ತೈತಿ, ಹೌದಾ. ಹಾಗಾಗಿ ಸ್ವಲ್ಪ ಖಾರ ಹುಳಿ ಇಂಥದನ್ನು ಸ್ವಲ್ಪ ಸ್ವಲ್ಪ ತೊಗೊಳ್ಳೋದು ಭಾಳ ಚಲೋ. ಅಂದ್ರೆ ಜಾಸ್ತಿ ನಾವು ನಾರ್ಮಲಾಗಿ ಏನು ಇದ್ದಾಗ ತಿಂತೇವಲ್ಲ ಅದಕ್ಕಿಂತ ಆ ಟೈಮ್ ಒಳಗೆ ಕಡಿಮೆ ತಿನ್ನಿರಿ. ಎಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲನೂ ತಿನ್ನಿರಿ. ಆದರೆ ಖಾರ ಇಂಥದ್ದೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡೋದು ಭಾಳ ಅಂದ್ರೆ ಭಾಳ ಚಲೋ ಅಂತ ಹೇಳ್ತೀನಿ. ಆದರೆ ಅದೆಲ್ಲ ನಮ್ಮ ಒಂದು ಊಟದ ಮೇಲೇ ಮಗು ಕಕ್ಕೊಳ್ಳೋದು, ಮಗುನ ಹೆಲ್ತು ಎಲ್ಲ ನಮ್ಮ ಒಂದು ಊಟದ ಮೇಲೇ ಡಿಪೆಂಡ್ ಆಗಿರ್ತೈತಿ ಅನ್ನೋದು ಭಾಳ ಸುಳ್ಳು. ಸೊ ಮನ್ಯಾಗೆಲ್ಲ ಅದನ್ನು ಹೇಳಿ 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 ನಮ್ಗೆ ಹೆಂಗೆ ಮಾಡಿರ್ತಾರಂತಂದ್ರೆ ಮೆಂಟಲಿ ನಮ್ಗೆ ಮೊದಲು ಕನ್ಫ್ಯೂಷನ್ ಆಗಿರ್ತೀವಿ. ಹಾಗಾಗಿ ಅವರು ಒಂದು ಹೇಳೋದ್ರ ಮೇಲೆ ನಾವು ಇನ್ನೂ ಅಷ್ಟು ಕನ್ಫ್ಯೂಸ್ ಆಗಿ ನಮ್ಮ ಹೆಲ್ತನ್ನು ನಾವು ಆ ಟೈಮ್ ಒಳಗೆ ಹಾಳು ಮಾಡ್ಕೊಳ್ಳುವಂಥ ಚಾನ್ಸ್ ಭಾಳ ಇರ್ತೈತಿ ತಾಯಿಗಳು, ಬಾಣಂತಿಯರು ಏನಿರ್ತಾರಲ್ಲ ಅವ್ರು. ಸೊ ಹಾಗಾಗಿ ನೀವು ಅವ್ರು ಏನು ಹೇಳ್ತಾರಲ್ಲ ಅದನ್ನು ಅಷ್ಟು ತಲೆಗೆ ಹಾಕ್ಕೋಬೇಡ್ರಿ. ಅದರಿಂದ ನೀವು ಊಟ ಮಾಡೋದ್ರಿಂದ ಮಗುಗೆ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು ಏನೂ ಇಲ್ಲ. ಅದು ಹಾಲು ನಮ್ಮದು ಫುಡ್ ಎಲ್ಲ ಒಂದು ಏನಂತ ಹೇಳ್ತೀವಿ, ನಾವು ತೊಗೊಂಡಂಥ ಫುಡ್ಡಿನೊಳಗೆ ಏನೇನು ಇರ್ತೈತಲ್ಲ, ಪ್ರೋಟೀನ್ ಆಗಲಿ ಅದೆಲ್ಲ ಮಗುಗೆ ಬೇಕಾಗಿದ್ದಂಥದ್ದನ್ನು ಇರ್ತೈತಿ. ಸೊ ಹಾಗಾಗಿ ಅದರಿಂದ ಯಾವುದೇ ಪ್ರಾಬ್ಲಮ್ನೂ ಆ ಮಗುಗೆ ಆಗೋದಿಲ್ಲ. ಇನ್ನು ಎಷ್ಟೋ ಜನ ತಾಯಿಗಳಿಗೆ ಒಂದು ಆ ಟೈಮ್ ಒಳಗೆ ಊಟ ಸೇರ್ತಿರಂಗಿಲ್ಲ. ಈಗ ನಮ್ಮ ಅವ್ವಾರದು ಹೇಳ್ತಿದ್ರು, ಅವರಿಗೆಲ್ಲ ಆಫ್ಟರ್ ಡೆಲಿವರಿ ಊಟ ಮಾಡೋದಂತಂದ್ರೆ ಒಂದು ದೊಡ್ಡ ಕುಸ್ತಿ ಆದಂಗೆ ಆಗಿತ್ತಂತೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಅದನ್ನು ಹೇಳಿದೆಯಲ್ಲ, ಈಗ ಹೆಂಗೆ ಮಕ್ಕಳದೊಂದು ನೇಚರು, ಒಂದು ಮಗುವಿನಿಂದ ಒಂದು ಮಗುಗೆ ಬೇರೆ ಬೇರೆ ಇರ್ತೈತಲ್ಲ. ಒಂದು ಮಗು ಕಕ್ತೈತಿ, ಒಂದು ಮಗು ಕಕ್ಕೋದಿಲ್ಲ, ಒಂದು ಮಗು ವಿಪರೀತ ಕಕ್ಕೊಂತಿರ್ತೈತಿ. ಆ ರೀತಿ ಹೆಂಗೆ ಇರ್ತೈತಲ್ಲ ಹಂಗೆ ತಾಯಿಗಳೂ ಒಂದೊಂದು ತಾಯಿಗಳಿಗೆ ಊಟನ ಸೇರ್ತಿರಂಗಿಲ್ಲ ಅದು ಡೆಲಿವರಿ ಆದಮೇಲೆ. ಆ ರೀತಿಯೆಲ್ಲ ಇರ್ತೈತಿ. ಆದ್ರೆ ನನಗೆ ಏನು ಹಾಗೇನಿರಲಿಲ್ಲ, ನಾನು ಊಟ ಮಾಡ್ತಿದ್ದೆ. ಊಟ ಸೇರಂಗಿಲ್ಲ ಅದು ಅಂತೇನಿರಲಿಲ್ಲ. ಊಟ ಮಾಡ್ತಿದ್ದೆ, ಊಟ ಮಾಡ್ಬೇಕು ಅನ್ನಿಸ್ತಿತ್ತು, ಊಟ ನಂಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತಿದ್ದೆ. ಹಂಗೆ ಈಗ ಏನು ಪಾಪ ಒಂದೊಂದು ತಾಯಿಗಳಿಗೆ ಊಟ ಸೇರೋದಿಲ್ಲ, ಅಂಥವರಿಗೆ ನಾವು ಇದೇ ರೀತಿ ನೀವು ಹುಳಿ ತಿನ್ನೋದ್ರಿಂದ ಆಕತಿ, ಹುಳಿ ತಿನ್ನಬೇಡ, ಖಾರ ತಿನ್ನೋದ್ರಿಂದ ಆಕತಿ, ಖಾರ ತಿನ್ನಬೇಡ ಅಂಥೇಳಿ ಬಿಡಿಸಿದ್ವಿ ಅಂತಂದ್ರೆ ಅವ್ರದ್ದು ಹೆಲ್ತ್ ಇನ್ನೂ ಅಷ್ಟು ಅಪ್ಸೆಟ್ ಆಗುವಂಥದ್ದು. ಆಮೇಲೆ ಅವ್ರ ಹೆಲ್ತ್ ಹಾಳಾತಂದ್ರೆ ಅವಾಗ ಮಗುವಿನ ಹೆಲ್ತಿಗೂ ಎಫೆಕ್ಟ್ ಆಗುವಂಥದ್ದು. ಸೊ ಅವ್ರು ತಿನ್ನೋದ್ರಿಂದ ಎಫೆಕ್ಟ್ ಆಗೋದಿಲ್ಲ, ತಿನ್ನೋದು ಬಿಡೋದ್ರಿಂದ ಜಾಸ್ತಿ ಎಫೆಕ್ಟ್ ಆಕತಿ ಅಂಥೇಳಿ ನನ್ನ ಒಂದು ಒಪಿನಿಯನ್. ಸೊ ಹಾಗಾಗಿ ತಾಯಿಗಳು ಅದನ್ನೆಲ್ಲ ಜಾಸ್ತಿ ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಮಗು ಏನೇ ಮಾಡಿದ್ರೂ ನೀನೇ ಕಾರಣ ಅಂತ ಏನು ಹೇಳ್ತಾರಲ್ಲ ಅದನ್ನು ನೀವು ಬಿಟ್ಟು ನಿಮ್ಮ ಒಂದು ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ ಅಂತ ಹೇಳ್ತೀನಿ. ಈಗ ಹೆಂಗಾಗಿರ್ತೈತೆ ಅಂದರೆ ಒಂದನೇ ಮಗು ಆದವರಿಗೆ ಇದ್ರದ್ದೆಲ್ಲ ಕನ್ಫ್ಯೂಷನ್ ಇರ್ತೈತಿ. ಎರಡನೇ ಮಗು ಆದವರಿಗೆ ಒಂದು ಸ್ವಲ್ಪ ಧೈರ್ಯ ಇರ್ತೈತಿ, ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇರ್ತೈತಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಒಂದನೇ ಮಗುಂದೆಲ್ಲ ಒಂದು ಸ್ವಲ್ಪ ಅವ್ರಿಗೆ ನಾಲೆಜ್ ಇರ್ತೈತಲ್ಲ, ಯಾವ ರೀತಿ ನೋಡ್ಕೋಬೇಕು, ಏನು ಮಾಡಿದ್ರೆ ಏನಾಕತಿ ಅಂಥೇಳಿ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಧೈರ್ಯ ಇರ್ತೈತಿ. ಯಾರು ಏನೋ ಅಂದ್ರೂ ಅಷ್ಟು ತೊಗೊಳಂಗಿಲ್ಲ. ಅದು ಒಂದನೇ ಮಗು ಪಾಪ ಆದವರಿಗೆ ಮೊದಲು ಪೂರ ಕನ್ಫ್ಯೂಷನ್ ಆಗಿರ್ತೈತಿ, ಯಾವ ರೀತಿ ನೋಡ್ಕೋಬೇಕು, ಹಂಗೆ ಹಿಂಗೆ ಅಂಥೇಳಿ ಭಾಳ ಕನ್ಫ್ಯೂಷನ್ ಆಗಿರ್ತಾರೆ. ಅಂಥವ್ರಿಗೆ ನಾವು ಇನ್ನಷ್ಟು ಅವರಿಗೆ ನಾವು ಬ್ಲೇಮ್ ಮಾಡತ್ವಿ, ನೀವು ಹುಳಿ ತಿನ್ನಬೇಡ, ನೀನು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ಹೇಳಿದ್ವಿ ಅಂತಂದ್ರೆ ಇನ್ನಷ್ಟು ಅವ್ರು ನರ್ವಸ್ ಆಗುವಂಥದ್ದು, ಇನ್ನಷ್ಟು ಟೆನ್ಷನ್ ತೊಗೊಳ್ಳುವಂಥದ್ದು, ಅವ್ರಿಗೆ ಇನ್ನಷ್ಟು ಮೆಂಟಲ್ ಡಿಸ್ಟರ್ಬ್ ಆಗುವಂಥದ್ದು ಆಗಿಬಿಡ್ತೈತಿ. ಸೊ ಹಾಗಾಗಿ ಆ ರೀತಿ ಎಲ್ಲ ಮಾಡೋದು ಬೇಡ. ಒಂದು ತಾಯಿಯ ಒಂದು ಫುಡ್ ಮೇಲೆ ಅದೆಲ್ಲ ಡಿಪೆಂಡ್ ಆಗಿರೋದಿಲ್ಲ ಅಂತ ಹೇಳಿ ನನ್ನ ಒಂದು ಒಪಿನಿಯನ್. ಸೊ ನಿಮ್ದೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಥವಾ ಒಪಿನಿಯನ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೇನೆ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಾಯ್, ಟೇಕ್ ಕೇರ್.